ಎಷ್ಟಕ್ಕೆ ಏನಕ್ಕೆ ಹೋಗೋದು? ಬಾಣ್ಣ ಊಟಕ್ಕೆ. ಈಗ ಬೆಳಗಿನ ಸಾಯಂಕಾಲದವರೆಗೂ ಆಟೋ ಓಡಿಸಿದ್ರೆ ನೀನ್ ಟಯರ್ಡ್ ಆಗಲ್ವಾ? ವಿದ್ಯಾ, ನಾವು ಮಾಡೋ ಕೆಲಸನ ಪ್ರೀತಿಸಿದ್ರೆ ಯಾವ ಕೆಲಸನೂ ಟಯರ್ಡ್ ಆಗಲ್ಲ. ಆ ಟಯರ್ಡೇ ನಮ್ಮನ್ನ ಬಿಟ್ಟು ಓಡೋಗುತ್ತೆ. ನಾನ್ ಏನ್ ಪ್ರಶ್ನೆ ಕೇಳಿದ್ರು ಪಾಸಿಟಿವ್ ಆನ್ಸರೇ ಕೊಡ್ತೀಯ. ಅದ್ ಹೇಗೆ? ಹೇಗೆ ಅಂದ್ರೆ ನನ್ನ ಬ್ಲಡ್ ಗ್ರೂಪ್ ಬಿ ಪಾಸಿಟಿವ್. ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ಓ ಐ ಸಿ. ಅಣ್ಣ 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 ಏನೋ ಮಾಡಿಸ್ಕೊಳ್ಳೋ ಪಿತೌಟ್ ಅಣ್ಣ. ಏನಾಯ್ತು? ಗೊತ್ತಿಲ್ಲಣ್ಣ. ವಿದ್ಯಾ ಬಾ. ನಿನ್ ಮನೆ ಕಡೆ ನೋಡ್ಕೊಳ್ಳೋ. ನೋಡವಯ್ಯ ಹೋಗ್ಬಿಟ್ಟವಳೆ. ವಿದ್ಯಾ 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 ಏನಾಗಿದ್ಯಾ ಅಮ್ಮನಿಗೆ? ಏನಾಯ್ತಮ್ಮನ್ಗೆ? ಬೀಳಕ್ ಮುಂಚೆ ತಲೆ ಸುತ್ತು ಅಂತಿದ್ಲು, ಆಮೇಲೆ ಕೆಮ್ತಿದ್ಲು ಕಣವಾ. ಅಮ್ಮ ಅಣ್ಣ ಮೋಸ್ಟ್ಲಿ ಅಮ್ಮನ್ಗೆ ರೆಸ್ಪಿರೇಟರ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಲಂಗ್ಸ್ ಪ್ರಾಬ್ಲಮ್ ಇರ್ಬೋದು. ಸದ್ಯಕ್ಕೆ ನೀನು ಕ್ಯಾಮ್ರೋಲ್ 10 ಟ್ಯಾಬ್ಲೆಟ್ಸ್ ತಗೋ, ಹಾಗೆ ಒಂದು ಕಾಫ್ ಸಿರಪ್ ತಗೋ. ಯಾವ್ದಕ್ಕೂ ಫಸ್ಟ್ ಏಡ್ ಕಿಟ್ ರೆಡಿ ಮಾಡ್ಕೋ, ಬೇಗ ಹೋಗು. ನೋಡಿದ್ರಾ, ನಾನ್ ಹೇಳ್ತಾ ಇದ್ನಲ್ಲ, ನನ್ ಮಗಳು ಡಾಕ್ಟರ್ ಓದ್ತಾ ಇದ್ದಾಳೆ ಅಂತ. ಇವಳೆ ನನ್ ಮಗಳು. ಅಯ್ಯೋ ಏನಮ್ಮ ನೀನು ಎದುರಿಸ್ಬಿಟ್ಟಲ್ಲಮ್ಮ. ಆಗಕ್ ಮುಂಚೆನೆ ಎಷ್ಟು ಚೆನ್ನಾಗಿ ನೋಡ್ಕೊಂಡವಳು ಇನ್ನು ಡಾಕ್ಟರ್ ಆದ್ಮೇಲೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ. ಏನಮ್ಮ ನೀನು ನಮ್ಮನ್ನೆಲ್ಲ ಗಾಬರಿ ಪಡಿಸ್ಬಿಟ್ಟೆ. ಅಣ್ಣ ಊಟನೂ ಮಾಡ್ದೆ ಬಂದಿದ್ದಾನೆ ಗೊತ್ತಾ? ಅಲ್ಲ ಕಣೆ, ನೀನ್ ಡಾಕ್ಟರ್ ಓದ್ತಾ ಇದೀಯ ಅಂದ್ರೆ ಇವ್ರು ಯಾರು ನಂಬ್ತಾನೆ ಅಲ್ಲ. ಊಟ ಮಾಡಿಲ್ಲ ತಾನೆ? ಬಾರಪ್ಪ ಊಟ ಮಾಡುವ. ಬಾಳ ಎತ್ತರ ಬೆಳೆದು ಬಿಟ್ಟಿದ್ಯಪ್ಪ ನೀನು. ಇವಳೇನ್ ಕಡಿಮೆ ಬೆಳೆದಿಲ್ಲ. ಹೆಸರೆಲ್ಲ ಇದೆ, ಆದ್ರೆ ನನ್ ಹೆಸರೇ ಇಲ್ವಲ್ಲ ಅಣ್ಣ. ಇಲ್ಲಮ್ಮ, ಯಾಕಣ್ಣ? ಏನು ಆಗಿರಲ್ಲ, ಏನು ಆಗಿರಲ್ಲ, ಧೈರ್ಯವಾಗಿರು. ಬಿ ಬ್ರೇವ್. ಅದೇನು ಅಂತ ವಿಚಾರಿಸೋಣ, ಆಯ್ತಾ? ಅಳ್ಬಾರ್ದು ಬಾಮ. ಪೇಪರ್ ನಲ್ಲಿ ನನ್ನ ಬಗ್ಗೆ ಕ್ಯಾಪಿಟೇಷನ್ ಡಾನ್ ಅಂತ ಬರೆದ್ಬಿಟ್ರೆ ನಾನು ಹೆದರ್ಕೊಂಡ್ ಬಿಡ್ತೀನ? ಇಂಪಾಸಿಬಲ್. ನನ್ನ ಬಗ್ಗೆ ಬರೆದ್ರೆ ಅವ್ರ ಪೇಪರ್ ಸರ್ಕ್ಯುಲೇಷನ್ ಹೆಚ್ಚಾಗುತ್ತೆ ಅಂತ ತಿಳ್ಕೊಂಡಿದ್ದಾರೆ. ನೋ ಚಾನ್ಸ್. ಅದಿರ್ಲಿರಿ, ಬೆಂಗಳೂರಿನಲ್ಲಿ ದೊಡ್ಡ ಬಿಲ್ಡಿಂಗ್ ಮುಂದೆ ಕೈ ತೋರ್ಸ್ಕೊಂಡು ಹಿಂಗ್ ನಿಂತಿರ್ತಾನಲ್ಲ ಅವಯ್ಯ, ಆ ಬಿಲ್ಡಿಂಗ್ ಹೆಸರೇನ್ರಿ? ಅದಾ ವಿಧಾನಸೌಧ. ರೇ 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 ನಂಗೆ ಅದ್ರಾಗ ಒಂದ್ ಪೋರ್ಷನ್ ಬರ್ಕೊಟ್ಬಿಡ್ರಿ. ಹೋಟ್ಲು ಗಿಟ್ಲು ಇಟ್ಕೊಂಡು ಜೀವನ ಮಾಡ್ಕೊಂಡಿರ್ತೀನಿ. ಲೇ ಲೇ ಲೇ, ಅದ್ ಯಾಕೆ ಇವತ್ತು ಒಳ್ಳೆ ಆಪೋಸಿಷನ್ ಪಾರ್ಟಿ ಅವ್ರು ಮಾತಾಡ್ದಂಗ್ ಮಾತಾಡ್ತೀಯ? ಎಲ್ಲ ಸೇರ್ಕೊಂಡು ನನ್ ತಲೆ ತಿಂತಿರಲ್ಲೇ. ಏಯ್, ಯಾರು ನಿಮ್ಮನ್ನು ಒಳಗಡೆ ಬಿಟ್ಟಿದ್ದು? ಏ ಸೆಕ್ಯೂರಿಟಿ, ಏ ಸೆಕ್ಯೂರಿಟಿ. ನಮಸ್ಕಾರ ಸರ್. ನಾವು ನಿಮ್ ಕಾನ್ಸ್ಟಿಟ್ಯೂನ್ಸಿ ಅವರು ಸರ್. ಬೆಳಿಗ್ಗೆಯಿಂದ ಕಾಯ್ತಾ ಇದ್ವಿ ಸರ್, ಅದಕ್ಕೆ ಈ ತರ. ಸರಿ ಸರಿ, ಅದೇನಾಗ್ಬೇಕು ಹೇಳಿ ಸರ್. ಅದು ನನ್ನ ತಂಗಿ ಒಳ್ಳೆ ಪರ್ಸೆಂಟೇಜ್ ತಗೊಂಡಿದ್ದಾಳೆ ಸರ್, ಆದ್ರೆ CET ಎಕ್ಸಾಮ್ ರಿಸಲ್ಟ್ ಅಲ್ಲಿ ಅವಳ ಹೆಸರಿಲ್ಲ ಸರ್. ನೀವು ಮನಸ್ಸು ಮಾಡಿದ್ರೆ ಎಲ್ಲ ಆಗುತ್ತೆ. ಅವಳಿಗೆ ಡಾಕ್ಟರ್ ಕಾಲೇಜಲ್ಲಿ ಓದಕ್ಕೆ ಅವಕಾಶ ಮಾಡ್ಕೊಡಿ. ತುಂಬಾ ಚೆನ್ನಾಗಿ ಓದ್ತಾಳೆ. ನೋಡಮ್ಮ, ಡಾಕ್ಟರ್ ಓದಬೇಕು ಅಂತಂದ್ರೆ ತುಂಬಾ ಖರ್ಚಾಗತ್ತೆ. ಅದು ನಿಮ್ಮಂತ ಬಡವ್ರ ಕೈಲಾಗಲ್ಲ. ಹೊಟ್ಟೆಗೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲಗೆವು. ಸರ್, ಅವತ್ ವೇದಿಕೆ ಮೇಲೆ ನನ್ನ ತಂಗಿಗೆ ಸೀಟ್ ಕೊಡ್ಸೋದು ನನ್ನ ಕರ್ತವ್ಯ ಅಂತ ನೀವೇ ಆಶ್ವಾಸನೆ ಕೊಟ್ರಲ್ಲ. ನೋಡಯ್ಯ ಆಟೋ ರಾಜ, ಒಂದು ಓಪನ್ ಸೀಕ್ರೆಟ್ ಹೇಳ್ತೀನಿ, ತಿಳ್ಕೊ. ವೇದಿಕೆ ಇರೋದೇ ಆಶ್ವಾಸನೆ ಕೊಡೋದಕ್ಕೆ, ಆಕ್ಟಿಂಗ್ ಮಾಡೋದಕ್ಕೆ. ಇಷ್ಟಕ್ಕೂ ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಮೇಲೆ ಸರ್ಕಾರ 2 ಲಕ್ಷ ರೂಪಾಯಿ ಖರ್ಚು ಮಾಡುತ್ತೆ, ಗೊತ್ತಾ? ಸರ್, ನಾವು ಫೀಸ್ ದುಡ್ಡೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದೀವಿ ಸರ್. ಅದು ಓದೋದಕ್ಕಾಯ್ತು, ನನಗೆ ಯಾವನಯ್ಯ ಕೊಡೋದು? ಸರ್ ಸರ್, ನಾನು 98% ಮಾರ್ಕ್ಸ್ ತಗೊಂಡಿದ್ದೀನಿ ಸರ್. ಅದಕ್ಕೆ ನನಗೆ ಯಾಕೆ ಹಣ ಕೊಡೋದು ಅಂತನಾ? ಸರ್ ನೋಡಮ್ಮ, ಬಡವರು ಯಾವಾಗ್ಲೂ ಪೇಷಂಟ್ಗಳಾಗ ಆಸ್ಪತ್ರೆಗೆ ಬರ್ಬೇಕೆ ಹೊರತು ಡಾಕ್ಟರ್ ಆಗೋ ಕನ್ಸ್ಕೊಂಡ್ರೆ ಮೊದಲೇ ಜ್ವರ ಬಂದ್ಬಿಡುತ್ತೆ. ನೋಡಯ್ಯ, ಆಳೋ ಶಕ್ತಿ ನನಗಿದೆ ಅಂತ ಯಾರು ಪುಗ್ಸಟ್ಟೆ ಓಟ್ ಕೊಟ್ಟಿಲ್ಲ. ಹಣ ಹೆಂಡ ಸುರಿದ ಮೇಲೆ ಓಟ್ ಸಿಕ್ಕಿರೋದು, ಆರ್ಸ್ ಬಂದಿರೋದು. ರೀ, ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಇಡೀ ವರ್ಷ ದುಡ್ಡು ಮಾಡಕ್ ಅವ್ರೇನ್ ಅಬಕಾರಿ ಮಂತ್ರಿಗಳೇನ್ರಿ? ಪಾಪ ಉನ್ನತ ಶಿಕ್ಷಣ ಸಚಿವರು. ವರ್ಷಕ್ಕೆ ಒಂದೇ ಸಾರಿ ಅವ್ರಿಗೆ ದೀಪಾವಳಿ, ಯುಗಾದಿ ಹಬ್ಬ ಬರೋದು. ಅಂದ್ರೆ ಈ ಇಂಜಿನಿಯರಿಂಗ್ ಸೀಟು, ಮೆಡಿಕಲ್ ಸೀಟು, ಆ ಸೀಟು, ಈ ಸೀಟು ಅಂತ ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳ್ರಿ. ರಾಜಕೀಯ ಅಂದ್ರೆ ವೃತ್ತಿನ ಸರ್, ಸೇವೆ ಅಲ್ವಾ ಸರ್? ಓಹೋ,
ಹಾಗಂತ್ಕೊಂಡಿದ್ಯಾ ನೀನು? ಹಾಗಾದ್ರೆ ಒಂದ್ ಕೆಲಸ ಮಾಡು, ಯಾರಾದ್ರೂ ಬಡವರು ಬಂದ್ರೆ ಬಸ್ ರೇಟ್ ತಗೊಂಡು ಆಟೋದಲ್ಲಿ ಕರ್ಕೊಂಡು ಹೋಗು. ಅದು ಒಂಥರ ಸೇವೆನೇ ತಾನೇ? ಸರ್ ಏನೋ ಹೇಳಿದ ಅರ್ಥ ಆಯ್ತಾ? ಸರ್ ಏನೇನು ದೊಡ್ಡ ದೊಡ್ಡ ಮಾತಾಡಿ ನನ್ ಮಗಳಿಗೆ ಸೀಟ್ ಇಲ್ದಂಗ್ ಮಾಡ್ಬೇಡಿ ಸರ್. ನಿಮ್ದಮ್ಮಯ್ಯ ಆಗ್ತೀನಿ, ಅವಳಿಗೊಂದು ದಾರಿ ಮಾಡಿ ಸರ್. ಪ್ಲೀಸ್ ಸರ್. ನೋಡಮ್ಮ, ದುಡ್ಡು ತಗೊಂಡು ಬಂದ್ರೆ ಸೀಟು, ಇಲ್ಲ ಅಂದ್ರೆ ಏನು ಇಲ್ಲ. ಸೆಕ್ಯೂರಿಟಿ, ಇವರನ್ನು ಹೊರ ಕಳ್ಸು. ಔಟ್. ತಗೋಪ ಇದನ್ನ. ಅಮ್ಮ, ಇದನ್ನ ಮಾರಿ ಏನ್ ಬರುತ್ತೋ ನೋಡು. ಅವಳು ಮದುವೆಗೆ ಅಂತ ಇಟ್ಟಿದ್ದೆ, ಈಗ ಅವಳು ಡಾಕ್ಟರ್ ಆಗೋದು ಮುಖ್ಯ. ಅಲ್ಲ ಇದನ್ನೆಲ್ಲ ಮಾರಿದ್ರು ಸಾಕಾಗಲ್ಲಮ್ಮ, ಅದಕ್ಕೆ ಗಾಡಿ ಪೇಪರ್ ತಗೊಂಡಿದ್ದೀನಿ. ಏನ್ ಹೇಳ್ತಾ ಇದೀಯ ನೀನು? ಆಟೋ ಮಾರ್ಬಿಡ್ತೀನಮ್ಮ. ಆಟೋ ಮಾರಿದ್ರೆ ಮುಂದೆ? ಬೆಳಿಗ್ಗೆ ಟಿವಿ ರಿಪೇರಿ ಕೆಲಸ ನೋಡ್ಕೊಂಡು ರಾತ್ರಿ ಬಾಡಿಗೆ ಆಟೋ ಓಡಿಸ್ತೀನಮ್ಮ. ಅಂದ್ರೆ ಆಟೋ ಮಾರಿ ಇದನ್ ಮಾರಿದ್ರು ಸಾಕಾಗಲ್ವಾ? ಇಲ್ಲಮ್ಮ, ನಾನು ಅರೇಂಜ್ ಮಾಡ್ತೀನಿ. ಮನುಷ್ಯನ ಉಳಿಸೋ ವೃತ್ತಿ ಅಲ್ವೇನಮ್ಮ. ನಾನು ನಮ್ಮ ಸ್ನೇಹಿತರಿಗೆಲ್ಲ ಹೇಳಿದ್ದೀನಮ್ಮ. ನೀನ್ ಧೈರ್ಯವಾಗಿರು, ನಾನು ಹಣ ತರ್ತೀನಿ. ವಿದ್ಯಾ ವಿದ್ಯಾ ವಿದ್ಯಾ, ಯಾಕಮ್ಮ? ನಿನಗೆ ನಿನ್ನ ಅಣ್ಣನ ಮೇಲೆ ನಂಬಿಕೆ ಇಲ್ವೇನಮ್ಮ? ಅದು ಹೇಳು, ಇದೆಯೋ ಇಲ್ವೋ? ಇದೆ ಅಣ್ಣ. ನೀನ್ ಡಾಕ್ಟರ್ ಆಗ್ತೀಯಾ? ನಾನಿದ್ದೀನಮ್ಮ, ಧೈರ್ಯವಾಗಿ. ಓಕೆ ಅಮ್ಮ, ಬರ್ತೀನಮ್ಮ. ಹುಷಾರು. ಅಮ್ಮ, ಅಮ್ಮ ಬಡೂರು ಡಾಕ್ಟರ್ ಆಗ್ಬಾರ್ದೇನಮ್ಮ? ಹಾಗೇನಿಲ್ಲಮ್ಮ. ಇದೆಲ್ಲ ನನ್ನಿಂದಲೇ ಅಮ್ಮ, ನನಗ್ ಗೊತ್ತು. ನನ್ನಿಂದ ನಿನ್ಗೂ ಅಣ್ಣನ್ಗೂ ಎಷ್ಟ್ ಕಷ್ಟ ಅಲ್ವಾ? ಹಾಗೆಲ್ಲ ಮಾತಾಡ್ಬಾರ್ದವಾ. ಧೈರ್ಯವಾಗಿರ್ಬೇಕು. ಏನೇ ಬಂದ್ರು ಓದ್ತೀನಿ ಅನ್ಬೇಕು. ಹಣ ತಾನೇ, ಹೆಂಗಾದ್ರೂ ವ್ಯವಸ್ಥೆ ಮಾಡೋಣ. ಆದ್ರೆ ನೀನು ಡಾಕ್ಟರ್ ಆಗಿ ಆಗ್ತೀಯಾ ನೋಡೋಣ. ಅದ್ ಯಾವ ದೇವ್ರು ತಡಿತಾನೆ ಅಂತ. ಧೈರ್ಯವಾಗಿರು, ನಾನಿದ್ದೀನವಾ. ಸರಿ ಅಮ್ಮ. ಅಮ್ಮ ಅಮ್ಮ ಬಡೂರು ಡಾಕ್ಟರ್ ಆಗ್ಬಾರ್ದೇನಮ್ಮ? 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 ಇದ್ದೊಂದು ಆಟೋನ ಮಾರ್ಬಿಟ್ಟಿಯಲ್ಲೋ, ಮುಂದೇನೋ ಮಾಡ್ತೀಯ? ನನ್ನ ತಂಗಿ ಡಾಕ್ಟರ್ ಆಗ್ಬೇಕು ಕಣೋ. ಅವಳು ಆಗ್ಬಿಟ್ರೆ ಈ ತರ 100 ಆಟೋ ತಗೋಬಹುದು. ನನಗೇನೋ ಕಡಿಮೆ, ನಿಮ್ಮಂತ ದೋಸ್ತುಗಳಿರ್ಬೇಕಾದ್ರೆ. ಲೇ ವಿದ್ಯಾ, ನಿನ್ ಫ್ರೆಂಡ್ ಆಗ ಒಂದ್ ಮಾತು ಹೇಳ್ತೀನಿ, ಕೇಳ್ತೀಯಾ? ಏನ್ ಹೇಳೆ? ನೋಡು, ಈ ಸರ್ಟಿಫಿಕೇಟ್ ಗಳೆಲ್ಲ ಏನೇನೋ ಕೆಲ್ಸಕ್ ಬರಲ್ಲ. ಅದೇ ಇದ್ರ ದುಡ್ಡಿಟ್ ಕೊಡು, ನಾಳೆನೇ ನಿಂಗೆ ಸೀಟ್ ಸಿಗುತ್ತೆ. ಇಲ್ಲ ಲಕ್ಷ್ಮಿ, ನನ್ ಮೇಲೆ ನನಗ್ ನಂಬಿಕೆ ಇದೆ. ನಾನ್ ಡಾಕ್ಟರ್ ಆಗೇ ಆಗ್ತೀನಿ. ನೋಡಿ, ಎಲ್ಲ ಮೆಡಿಕಲ್ ಕಾಲೇಜ್ಗಳು ಓಪನ್ ಆಗೋಗಿದೆ. ಈಗಾಗ್ಲೇ ಸ್ಟಡೀಸು ಶುರು ಆಗಿದೆ. ಸುಮ್ನೆ ನನ್ ಮಾತ್ ಕೇಳು, ನನ್ ಜೊತೆಲ್ ಬಾ. ಮೆಡಿಕಲ್ ಶಾಪಲ್ ಕೆಲ್ಸಕ್ ಸೇರ್ಕೋ, ಬೇರೆ ಕೋರ್ಸ್ ಮಾಡು. ಇಲ್ಲ ಕಣೆ, ನನಗ್ ಸೀಟ್ ಸಿಕ್ಕೇ ಸಿಗುತ್ತೆ. ನಾನ್ ಡಾಕ್ಟರ್ ಆಗೇ ಆಗ್ತೀನಿ. ಅದಕ್ಕೇನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಏನ್ರಿ ನೀವು ಮಾಡ್ತಿರೋದು? ಮುಂದಿನ CM ನಾನೇ ಅಂತ ಊರಲ್ಲೆಲ್ಲ ಪ್ರಚಾರ ಮಾಡ್ಕೊಂಡ್ ಬರ್ತಿದ್ದೀರಾ? ಈ ವಿಷಯ ಹೈಕಮಾಂಡ್ಗೂ ಗೊತ್ತಾಗಿದೆ. ಈಗಾದ್ರೆ ಇರೋ ಪದವಿನೂ ಕಳ್ಕೊಂಡ್ಬಿಡ್ತೀರಾ. ಹುಷಾರ್. ಛೇ, ಇದನ್ನೇ ನೋಡಿ ಸರ್, ರಾಜಕೀಯದೊಳಗೆ ರಾಜಕೀಯ ಅನ್ನೋದು. ನಾನ್ ನಿಮಗೆ ಹತ್ರ, ನೀವೇ ನನ್ನ ರಾಜಕೀಯದ ಗುರು ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ. ಅದಕ್ಕೆ ಇದನ್ನೆಲ್ಲ ಕ್ರಿಯೇಟ್ ಮಾಡ್ತಾರೆ ಸರ್. 7 ಜನ್ಮಕ್ಕೂ ನೀವೇ ನನ್ನ CM ಸರ್. ನನ್ನಿಂದ ನಿಮ್ಮ ಮನಸ್ಸಿಗೆ ಏನಾದ್ರೂ ಬೇಜಾರಾಗಿದ್ರೆ ನನಗೆ ರಾಜಕೀಯ ಸಹವಾಸನೆ ಬೇಡ ಸರ್.
ರಾಜೀನಾಮೆ ಕೊಟ್ಬಿಡ್ತೀನಿ. ಓಹೋ, ನೀವು ಹರಿಶ್ಚಂದ್ರನ ವಂಶದವರು ಅಂತ ನಾನ್ ನಂಬೇಕು. ಈ ಬೆಳ್ಳಿ ಕೂದಲು ಹಿಂದ್ಗಡೆ ಚಿನ್ನದಂತ ಅನುಭವ ಇದೆ ಅಂತ ತಿಳ್ಕೊಳ್ಳಿ. ನಿಮ್ ಭವಿಷ್ಯನ ಹಿತ್ತಾಳೆ ಮಾಡ್ಕೋಬೇಡಿ. ಇಲ್ಲ ಸರ್, ಅದು ನೀವು ನನ್ನನ್ನು ತುಂಬಾನೇ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ಸರಿ, ಹಾಗಾದ್ರೆ ಇನ್ನು ಮುಂದೆ ಇಂಥ ಮಿಸ್ಟೇಕ್ ಆಗದಿರೋ ತರ ನೋಡ್ಕೊಳ್ಳಿ. ಇನ್ನೇನಾದ್ರೂ ಪಿತೂರಿ ಮಾಡಿದ್ರೆ ನನ್ನ ನಿರ್ಧಾರ ನ್ಯೂಸ್ ಪೇಪರ್ ಅಲ್ಲಿ ನೋಡ್ಬೇಕಾಗತ್ತೆ. ಸರ್, ಕಾಲೇಜ್ ಎಲ್ಲ ಓಪನ್ ಆಗ್ಬಿಟ್ಟಿದೆ ಸರ್. ಸ್ಟಡೀಸ್ ಎಲ್ಲ ನಡೀತಾ ಇದೆ. ನೀವ್ ಕೇಳ್ದಷ್ಟು ಹಣ ಕೊಡೋ ಶಕ್ತಿ ನಮ್ ಕೈಲಿ ಇಲ್ಲ ಸರ್. ದಯವಿಟ್ಟು ಸರ್, ನಾನ್ ಕಷ್ಟಪಟ್ಟು ಓದಿ ಒಳ್ಳೆ ಮಾರ್ಕ್ಸ್ ತೆಗ್ದಿದ್ದೀನಿ ಸರ್. ಇದೊಂದು ಅವಕಾಶ ಕೊಡಿ ಸರ್. ನಾನ್ ಡಾಕ್ಟರ್ ಆಗಿ ನಿಮ್ ಹೆಸರು ಉಳಿಸ್ತೀನಿ ಸರ್. ನನ್ನನ್ನ ನಿಮ್ ತಂಗಿ ಅನ್ಕೊಳ್ಳಿ ಸರ್. ಇದೊಂದು ಕೊನೆ ಅವಕಾಶ ಕೊಡಿ ಸರ್. ದಯವಿಟ್ಟು ಪ್ಲೀಸ್ ಹೆಲ್ಪ್ ಮೀ. ನೋಡಮ್ಮ, ನೀನ್ ರಿಕ್ವೆಸ್ಟ್ ಮಾಡ್ತಾ ಇರೋ ರೀತಿ ನೋಡಿದ್ರೆ ನನ್ನ ಕರಳು ಕಿತ್ತು ಬರ್ತಾ ಇದೆ. ಆದ್ರೆ ಏನು ಮಾಡ್ಲಿ, ನನ್ನ ಕೋಟ ಮುಗಿದೋಗಿದೆ. ಈಗ ಉಳಿದಿರೋದು ಸಿಎಂ ಕೋಟ ಮಾತ್ರ. ನಿನ್ನನ್ನು ನಾನು ಅವ್ರ ಹತ್ರ ಕಳಿಸ್ಕೊಡ್ತೀನಿ. ಅಲ್ಲಿ ಅವ್ರು ಏನು ಕೇಳಿದ್ರು ನೀನು ಟೆನ್ಷನ್ ಆಗ್ಬೇಡ. ಅವರು ನಿನ್ನನ್ನ ಇಂಟರ್ವ್ಯೂ ಮಾಡೋ ರೀತಿನೇ ಬೇರೆ, ವಿಚಿತ್ರ. ಆದ್ರೂ ಫೇಸ್ ಹಿಮ್, ಹ್ಯಾಂಡಲ್ ಹಿಮ್. ನಾನು ನಿಮಗೆ ತುಂಬಾ ಬೇಜಾರು ಮಾಡ್ಬಿಟ್ಟೆ ಸರ್. ಹಳಾದಿ ಕುರ್ಚಿ, ಈ ಕುರ್ಚಿ ಅನ್ನೋದು ಸಂಬಂಧಗಳನ್ನ ಮುರಿದು ಬಿಡುತ್ತೆ ಸರ್. ಅದಕ್ಕೆ ಕಾಂಪನ್ಸೇಟ್ ಮಾಡೋಣ ಅಂತ ಒಂದು ಹೊಸ ಚಾಕ್ಲೇಟ್ನ ವ್ಯವಸ್ಥೆ ಮಾಡಿದ್ದೀನಿ ಸರ್. ಇದೊಂದು ವಿಚಾರದಲ್ಲಿ ನಿಮ್ಮನ್ನು ತುಂಬಾ ಮೆಚ್ಕೊಳ್ತೀನಿ. ನೀವು ತುಂಬಾ ಚಾಣಾಕ್ಷರು. ಹೇಗಾದ್ರೂ ಮಾಡಿ ನನ್ನ ಕೋಪ ತಣ್ಣಗ್ ಮಾಡ್ಬಿಡ್ತೀರಾ. ಅದಕ್ಕೆ ರೀ ನಿಮ್ಮನ್ನ ಕಾರ್ಪೊರೇಟ್ ಇಂದ MLA ಮಾಡಿ, MLA ಇಂದ ಮಿನಿಸ್ಟರ್ ಮಾಡಿರೋದು. ಥ್ಯಾಂಕ್ ಯು ಸರ್. ಸರ್, ಹೊಸ ಚಾಕ್ಲೇಟ್ ಸ್ವಲ್ಪ ಹಾಗೆ ಹೀಗೆ ಮಾಡುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಗುಡ್ ಲಕ್. ಥ್ಯಾಂಕ್ ಯು. ಸರ್, ಮಾತಾಡಿದ್ರಾ? CMಗೆಲ್ಲ ಹೇಳಿದ್ದೀನಿ, ಸೀಟ್ ಗ್ಯಾರಂಟಿ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ಕಾರಮ್ಮ. ಬಾ ಬಾಮ್ಮ, ಕೂತ್ಕೋ. ಮೆಚ್ಚಿಗೆ. ಸಾಕಮ್ಮ, ಕೆಲಸ ಮಾಡುವಾಗ ಬೆಂಕಿ ಹತ್ಕೊಂಡು ಸುತ್ತೋದ್ರೆ ಸರ್ಕಾರದಿಂದ ದುಡ್ಡು ಕೊಡ್ತಾರಂತೆ. ಹಂಗಂತ ಪೇಪರ್ನಾಗ ಹಾಕೋರ್ ನೋಡು. ಇದರಲ್ಲಿರೋ ಕ್ಯಾಸೆಟ್ ನೋಡಾದ್ಮೇಲೆ ಮುಂದಿನ CM ಯಾರು ಅಂತ ನಾನು ಹೇಳಲ್ಲ, ಜನ ಹೇಳ್ತಾರೆ. ನನ್ನ ಭವಿಷ್ಯನ ಹಿತ್ತಾಳೆ ಅಂತೀನೋ ಮುದುಕ. ಈಗ ನಿನ್ನ ಇಡೀ ಜೀವನ ಟಪ್ಪ ತಾಗಡೆ ತೋಯ್ತು. ಥ್ಯಾಂಕ್ ಯು ಸತ್ಯ.